ಪಂಚಕದನ ಬೆನ್ನಲ್ಲೇ ಕೇಸರಿ ಫುಲ್ ಅಲರ್ಟ್ ಆಗಿದೆ. ದೆಹಲಿ ದೊರೆಗಳಿಗೆ ಈಗ ಕರ್ನಾಟಕವೇ ಟಾರ್ಗೆಟ್ ಆಗಿದ್ದು ಬಿಜೆಪಿ ಕಚೇರಿಯಲ್ಲಿ ಸಂಬಂಧ 1-to-1 ಹೈ ಮೀಟಿಂಗ್ ನಡೆದಿದೆ. ಪಕ್ಷದ ರಾಜ್ಯ ಕಚೇರಿಯಲ್ಲಿ ಸಭೆ ನಡೆದಿದೆ. ನಿತಿನ್ ನಬೀನ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. 2028ರ ಅಸೆಂಬ್ಲಿ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ತಾ ಇರುವಂತದ್ದು ಬಿಜೆಪಿ. ಇದರ ಮೊದಲ ಹಂತವೇ ನಿತಿನ್ ನಬೀನ್ ನೇತೃತ್ವದಲ್ಲಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ 1-to-1 ಸಭೆ. ಬಿಜೆಪಿ ರಾಜ್ಯ ನಾಯಕರಿಗೆ ನಿತಿನ್ ಈ ಸಂದರ್ಭದಲ್ಲಿ ಹೈ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಪಂಚ ಚುನಾವಣೆ ಆದ ಬಳಿಕ ಫುಲ್ ಅಲರ್ಟ್ ಆಗಿದ್ದು ರಾಜ್ಯದತ್ತ ತನ್ನ ಚಿತ್ತವನ್ನ ಹರಿಸಿದೆ ದೆಹಲಿಯ ಬಿಜೆಪಿ ಹೈಕಮಾಂಡ್. ಇದೇ ಕಾರಣಕ್ಕೆ ರಾಜ್ಯಕ್ಕೆ ತಾವು ರಾಷ್ಟ್ರಾಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಭೇಟಿ ಕೊಟ್ಟಿರುವ ನಿತಿನ್ ನಬೀನ್ ಈ ಸಂದರ್ಭದಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಪಕ್ಷವನ್ನ ಮತ್ತಷ್ಟು ಬಲವರ್ಧನೆ ಮಾಡುವುದು, ಸಂಘಟಿಸುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಲಿದ್ದು, ಆ ಮೂಲಕ ಪಕ್ಷದಲ್ಲಿರುವಂತಹ ಆಂತರಿಕ ಭಿನ್ನಮತದ ಬೇಗುದಿ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಸಂಘಟನಾತ್ಮಕವಾಗಿ ಅಣಿಗೊಳಿಸೋದಕ್ಕೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಕಿವಿ ಮಾತನ್ನ ಹೇಳಿದ್ದಾರೆ. ಪಕ್ಷದ ರಾಜ್ಯ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು 1-to-1 ಸಭೆ ಕೂಡ ನಡೆದಿದೆ. ಪ್ರತಿಯೊಬ್ಬರನ್ನು ಕೂಡ ಕೂರಿಸಿಕೊಂಡು ಈ ವೇಳೆ ನಿತಿನ್ ನಬೀನ್ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅಂತಿಮವಾಗಿ ಪಕ್ಷದಲ್ಲಿ ಏನೇ ಆಂತರಿಕ ಕಲಹ ಇರಬಹುದು, ಅಸಮಾಧಾನಗಳಿರಬಹುದು, ಅಂತಿಮವಾಗಿ ಪಕ್ಷವೇ ಅಲ್ಟಿಮೇಟ್. ಸೊ ಹಾಗಾಗಿ ಪಕ್ಷವನ್ನು ಮತ್ತೆ ಅಧಿಕಾರದ ಗದ್ದುಗೆ ಏರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯೋನ್ಮುಖರಾಗ್ತಾರೆ ಅನ್ನುವಂಥದ್ದು ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಆ ಒಂದು ನಿಟ್ಟಿನಲ್ಲಿ ಇನ್ಮುಂದೆ ಯಾವುದೇ ರೀತಿಯ ಆಂತರಿಕ ಬೇಗುದಿಗೆ ಕಿವಿಗೊಡದಂತೆ ಮತ್ತು ಅದಕ್ಕೆ ಅವಕಾಶವನ್ನು ಮಾಡಿಕೊಡದಂತೆ ಸಮರೋಪಾದಿಯಲ್ಲಿ ಕಾರ್ಯೋನ್ಮುಖರಾಗಿ ಮತ್ತು ಆಡಳಿತಾರೂಢ ಕಾಂಗ್ರೆಸ್ನ ವೈಫಲ್ಯಗಳನ್ನು ಜನತೆಯ ಮುಂದಿಡುವಂತಹ ಒಂದು ಪ್ರಯತ್ನ ದೊಡ್ಡ ಮಟ್ಟದಲ್ಲೇ ಆಗಬೇಕು. ಅದರಲ್ಲಿ ವಿಫಲರಾಗಬಾರದು. ಅದರ ಬದಲಾಗಿ ಆಡಳಿತಾರೂಢ ಕಾಂಗ್ರೆಸ್ನ ವೈಫಲ್ಯಗಳನ್ನು ಜನತೆಯ ಮುಂದೆ ತೆಗೆದುಕೊಂಡು ಹೋಗುವಂತಹ ಒಂದು ನಿಟ್ಟಿನಲ್ಲಿ ಅಲರ್ಟ್ ಆಗಿ ಕೆಲಸವನ್ನು ಮಾಡಬೇಕು ಅನ್ನೋದು ಈ ವೇಳೆ ನಿತಿನ್ ನಬೀನ್ ಅವರ ಸೂಚನೆಗಳು. ಇದೇ ವಿಚಾರವಾಗಿ ಇವತ್ತು ರಾಜ್ಯ ಕೋರ್ ಕಮಿಟಿ ಸಭೆ ಕೂಡ ಇದೆ. ಆ ಸಭೆ ಸಂದರ್ಭದಲ್ಲಿ ಹಲವು ನಾಯಕರು, ಪ್ರಮುಖ ಹಿರಿಯ ನಾಯಕರು ಭಾಗಿಯಾಗಿದ್ದು ದೆಹಲಿ ದೊರೆಗಳು ಮುಂಬರುವಂಥ ಚುನಾವಣೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವಾಗಿ ಪ್ರತಿಯೊಬ್ಬ ಹಾಲಿ ಶಾಸಕರಿಗೆ, ಮಾಜಿ ಶಾಸಕರುಗಳಿಗೆ, ಎಂಪಿಗಳಿಗೆ ಸೂಚನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಶತಾಯಗತಾಯ ಕರ್ನಾಟಕ ಅಸೆಂಬ್ಲಿ ಚುನಾವಣೆಯನ್ನು ಗೆಲ್ಲಲೇಬೇಕು 2028ಕ್ಕೆ. ಬಿಜೆಪಿ ಶಾಸಕರು, ಸಂಸದರು, ಪದಾಧಿಕಾರಿಗಳಿಗೆ ನಿತಿನ್ ನಬೀನ್ ಕೊಡ್ತಾ ಇರುವಂಥ ಹೈಟಾಸ್ಕ್ ಇದೆ. ಸಭೆಯಲ್ಲಿ ಮಹತ್ವದ ಸೂಚನೆಗಳನ್ನು ನೀಡಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮಾದರಿಯಲ್ಲೇ ಪ್ಲಾನ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಹೆಚ್ಚು ಒತ್ತನ್ನು ಕೊಡಿ ಅಂದಿದ್ದಾರೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಗೆದ್ದು ಬನ್ನಿ ಅಂದಿದ್ದಾರೆ. 2028ರ ವಿಧಾನಸಭಾ ಚುನಾವಣೆ ಗೆಲ್ಲೋದಕ್ಕೆ ನಿತಿನ್ ನಬೀನ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಶತಾಯಗತಾಯ ಕರ್ನಾಟಕ ಅಸೆಂಬ್ಲಿ ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂಥದ್ದು ಈ ವೇಳೆ ನಿತಿನ್ ನಬೀನ್ ಕೊಟ್ಟಂತಹ ಹೈ ಟಾಸ್ಕ್ ಬಿಜೆಪಿಯ ನಾಯಕರುಗಳಿಗೆ. ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಗೊತ್ತಿರುವಂಥ ವಿಚಾರ. 3 ಅವಧಿಗೆ ಅಧಿಕಾರದ ಗದ್ದುಗೆಯಲ್ಲಿ ಕೂತಿದ್ದಂತಹ ಮಮತಾ ದೀದಿ 4ನೇ ಅವಧಿಯಲ್ಲೂ ಕೂಡ ಅಧಿಕಾರದ ಗದ್ದುಗೆಯನ್ನು ಏರ್ತೀನಿ ಅಂತ ಕನಸು ಕಾಣ್ತಾ ಇದ್ರು. ಆ ಸಂಪೂರ್ಣ ಕನಸನ್ನು ನುಚ್ಚು ನೂರು ಮಾಡಿದ್ದು ಬಿಜೆಪಿಯ ಸ್ಟ್ರಾಟಜಿ ಅಲ್ಲಿ ವರ್ಕೌಟ್ ಆಯಿತು. ಹಾಗಾಗಿ ಇದೇ ಮೊದಲ ಬಾರಿಗೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದ ಗದ್ದುಗೆ ಏರಿದೆ. ಅದೇ ರೀತಿಯ ಒಂದು ರಿಸಲ್ಟ್ ಕರ್ನಾಟಕದಲ್ಲೂ ಮುಂಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ ಬರಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ತನ್ನದೇ ಆದಂಥ ಸ್ಟ್ರಾಟಜಿಯನ್ನು ರೂಪಿಸಿ ಅನ್ನುವಂಥ ಕಿವಿ ಮಾತನ್ನು ಹೇಳಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ ಬಿಜೆಪಿಯ ಕಚೇರಿಯಿಂದ. ಮಾರುತಿ, ಬಹುಮುಖ್ಯವಾಗಿ 2028ಕ್ಕೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ತಾ ಇರುವಂಥ ಬಿಜೆಪಿ. ಸೊ ಇದರ ನಡುವೆ ನಿತಿನ್ ನಬೀನ್ ಅವರ ಆಗಮನದ ಹಿನ್ನೆಲೆಯಲ್ಲಿ
ನಡೀತಾ ಇರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಪಕ್ಷವನ್ನು ಸಂಘಟಿಸುವ ಬಲವರ್ಧನೆ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಕಿವಿ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಅಂತ ಹಾಜರಿರುವಂಥ ಬಿಜೆಪಿ ನಾಯಕರಿಗೆ. ವಸಂತ್, ಈಗಾಗಲೇ ನಿತಿನ್ ನಬೀನ್ ಅಂದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ಶಾಸಕರು, ಸಂಸದರು ಮತ್ತು ಅದೇ MLCಗಳು ಮತ್ತು ಪದಾಧಿಕಾರಿಗಳ ಮೀಟಿಂಗ್ ನಡೆದಿರುವಂಥದ್ದು. ಈ ಮೀಟಿಂಗಲ್ಲಿ ಸಾಕಷ್ಟು ಸೂಚನೆಗಳನ್ನು ನಾಯಕರಿಗೆ ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ 2028ರ ಚುನಾವಣೆ ದೃಷ್ಟಿಯಿಂದ ಕೆಲಸಗಳನ್ನು ಆರಂಭ ಮಾಡಿ ಆ ಚುನಾವಣೆಯಲ್ಲಿ ಯಾವ ರೀತಿ ಗೆಲ್ಲಬೇಕು ಎಂಬ ಬಗ್ಗೆ ಕೂಡ ಈಗಿನಿಂದಲೇ ಸ್ಟ್ರಾಟಜಿಯನ್ನು ಆರಂಭಿಸಿ ಅಂತ ಕೂಡ ಒಂದು ಕಿವಿ ಮಾತನ್ನು ಹೇಳಿರುವಂಥದ್ದು. ಅಂದರೆ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿವರೆಗೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಈ ಬಾರಿ ಯಾವ ರೀತಿ ಅಧಿಕಾರಕ್ಕೆ ಬಂದು ಅಲ್ಲಿ ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ರು ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಅಲ್ಲಿನ ನಾಯಕರಾಗಿರ್ಬೋದು, ಯಾವ ರೀತಿ ಕೆಲಸಗಳನ್ನು ಮಾಡಿದ್ರು ಮತ್ತು ಪಕ್ಷ ಗೆಲ್ಲುವ ನಿಟ್ಟಿನಲ್ಲಿ ಯಾವ ರೀತಿ ತಂತ್ರಗಾರಿಕೆ ಆಗಿರ್ಬೋದು ಮತ್ತು ತಳಮಟ್ಟದ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಈ ರೀತಿಯಾದಂತೆ ಯಾವೆಲ್ಲ ಮಾಡಿದ್ರು ಅದೇ ರೀತಿ ರಾಜ್ಯದಲ್ಲೂ ಕೂಡ ನೀವು ಪಕ್ಷ ಸಂಘಟನೆಯನ್ನು ಮಾಡಿ ಅಂತ ಕೂಡ ಸೂಚನೆ ನೀಡಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಇಲ್ಲಿವರೆಗೂ ಬಿಜೆಪಿ ರಾಜ್ಯದಲ್ಲಿ ಅಂದರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಈ ನಿಟ್ಟಿನಲ್ಲಿ ನೀವು ಈಗಲಾದರೂ ಕೂಡ ಅಂದರೆ 2028ರ ಚುನಾವಣೆ ಸಂದರ್ಭದಲ್ಲಾದರೂ ಕೂಡ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಿ ಮತ್ತು JDS ಜೊತೆ ಹೊಂದಾಣಿಕೆಯಿಂದ ಕೂಡ ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು. ಪ್ರಮುಖವಾಗಿ ಇತ್ತೀಚಿನ ಬಿಜೆಪಿಯಲ್ಲಿ ಕೇಳಿಬರ್ತಿರುವಂಥ ಮತ್ತೊಂದು ವಿಚಾರ ಒಳ ರಾಜಕೀಯ ಮತ್ತು ಏನು ಬೇಗುದ್ದಿ ಇದೆ ಅದರ ಬಗ್ಗೆ ಕೂಡ ಗಮನವನ್ನು ಹರಿಸಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಒಳ ರಾಜಕೀಯ ಇಟ್ಕೊಂಡು ಕೆಲಸಗಳನ್ನು ಮಾಡಬೇಡಿ, ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿ, ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೆ ಬಂದರೆ ನನಗೆ ತಿಳಿಸಿ ಅಂತ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರೋಂಥದ್ದು. ಅಂದರೆ ಇವತ್ತು ಸಂಜೆ ಮತ್ತು ನಾಳೆ ಅದೇ ರೀತಿಯಾದಂತೆ ಏನು ರಾಜ್ಯದಲ್ಲೇ ಇರ್ತೀನಿ, ನಿಮ್ಮ ಸಮಸ್ಯೆಗಳೇನಾದರೂ ಇದ್ರೆ 1 to 1 ಬಂದು ನಮಗೆ ತಿಳಿಸಿ ಅಂತ ಕೂಡ ನಿತಿನ್ ನಬಿ ಅವರು ಹೇಳಿರೋಂಥದ್ದು. ವಸಂತ್, ಅದರ ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ನ ವೈಫಲ್ಯಗಳನ್ನು ಜನತೆಯ ಮುಂದಿಡುವಂತಹ ಒಂದು ವಿಚಾರದಲ್ಲಿ ಕೂಡ ತೀವ್ರ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು ಬಿಜೆಪಿ. ಈ ವಿಚಾರವಾಗಿ ಏನಾದರೂ ಕ್ಲಾಸ್ ತೆಗೆದುಕೊಂಡ್ರ ಅಥವಾ ಏನಾದರೂ ಕಿವಿ ಮಾತು ಹೇಳಿರಬಹುದಾ ಅಂತ ನಿತಿನ್ ನಬೀನ್? ಎಸ್ ಯಶವಂತ್, ಯಾಕೆಂದ್ರೆ ಕೇವಲ ಆಡಳಿತಾರೂಢವನ್ನು ಪ್ರಶ್ನೆ ಮಾಡುವುದೇ ಅಲ್ಲ, ಅದನ್ನು ಜನರ ಬಳಿ ಕೂಡ ತೆಗೆದುಕೊಂಡು ಹೋಗಬೇಕೆಂಬ ನಿಟ್ಟಿನಲ್ಲಿ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಅದೇ ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು, ಏನು ಬೈ ಎಲೆಕ್ಷನ್ನಲ್ಲೂ ಕೂಡ ಬಿಜೆಪಿಗೆ ಸೋಲಿಗೆ ಕಾರಣ ಆಗಿರುವಂಥದ್ದು. ಇವೆಲ್ಲವನ್ನೂ ಕೂಡ ಗಮನ ಇಟ್ಕೊಂಡು ಇವತ್ತು ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಯಾವುದೇ ಬೇಗುದಿ ಇರಬಾರ್ದು ಮತ್ತು ಒಳ ಒಪ್ಪಂದ ಅಥವಾ ಒಳ ಜಗಳಗಳು ಕೂಡ ಯಾವುದೇ ಇರ್ಬೋದು, ಅವೆಲ್ಲವಕ್ಕೂ ಈಗಿನಿಂದಲೇ ಬ್ರೇಕ್ ಆಗಿ ಈಗಿನಿಂದಲೇ ತಳಮಟ್ಟದಲ್ಲಿ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಮತ್ತು ಕಾರ್ಯಕರ್ತರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನಗಳನ್ನು ಮಾಡಿ ಮತ್ತೆ ಅದೇ ರೀತಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಅದನ್ನು ಸಂಪೂರ್ಣವಾಗಿ ಜನರ ಮುಟ್ಟಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಿ ಅಂತ ಹೇಳಿರೋದು. ಯಾಕೆಂದ್ರೆ ಇತ್ತೀಚೆಗೆ ಸಾಕಷ್ಟು ಕಾಂಗ್ರೆಸ್ ವಿರುದ್ಧವಾಗಿ ಅಭಿವೃದ್ಧಿಹೀನ ಆಗಿ ಅಂದರೆ ಅಭಿವೃದ್ಧಿ ಕೆಲಸಗಳ ಆಗ್ತಿಲ್ಲ ಅಂತ ಆರೋಪ ಕೇಳಿಬರ್ತಿದೆ. ಮತ್ತೆ ಅದೇ ರೀತಿ ಅಂತ ಅಂದರೆ ರೈತರಿಗೂ ಕೂಡ ಯಾವುದೇ ರೀತಿ ಪರಿಹಾರ ಸಿಗ್ತಿಲ್ಲ, ಕೇವಲ ಗ್ಯಾರಂಟಿಯಲ್ಲೇ ಕಾಂಗ್ರೆಸ್ ಮುಳುಗೋಗಿದೆ ಅಂತ ಜನ ಕೂಡ ಮಾತನಾಡ್ಕೊಂತಿದೆ. ಅದನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ಮಾಡುವ ಕೆಲಸವನ್ನ ಈಗಿನ ರಾಜ್ಯ ನಾಯಕರು ಮಾಡಬೇಕು. ಯಾಕೆಂದ್ರೆ ಇನ್ನು 2 ವರ್ಷಗಳ ಕಾಲ ಎಲ್ಲರೂ ಕೂಡ ರಾಜ್ಯದಲ್ಲಿ ಅಂದ್ರೆ ಸಂಚಾರ ಮಾಡಬೇಕು, ತಮ್ಮ ತಮ್ಮ ತಾಲೂಕುಗಳ ಅಥವಾ ತಮ್ಮ ವಿಧಾನಸಭಾ ಕ್ಷೇತ್ರಗಳ ಏನಿದೆ ಅವರೆಲ್ಲ ಕಡೆ ಸಂಪೂರ್ಣವಾಗಿ ಅಲ್ಲೇ ಕೆಲಸಗಳನ್ನ ಮಾಡಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಜನಸಾಮಾನ್ಯರ ಹತ್ತಿರ ಇರಿ ಅಂತ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥ. ಪ್ರಮುಖವಾಗಿ ಸರ್ಕಾರದ ವೈಫಲ್ಯಗಳನ್ನೆಲ್ಲವನ್ನೂ ಕೂಡ ಜನರ ಮುಂದೆ ತೆಗೆದುಕೊಂಡು ಹೋಗಿ ಅಂತ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಬೂತ್ ಮಟ್ಟದಲ್ಲಿ ಜನತೆಗೆ ಸರ್ಕಾರದ ವೈಫಲ್ಯಗಳನ್ನು ಮನವರಿಕೆ ಮಾಡಿಕೊಡಿ. ಸಭೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಆದೇಶವನ್ನ ನೀಡಿದ್ದಾರೆ. ರಾಜ್ಯ ನಾಯಕರು ಹೇಳಿಕೆಗಳಿಗೆ ಮಾತ್ರ ಸೀಮಿತರಾಗಬೇಡಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ತೃಪ್ತರಾಗಬೇಡಿ, ಎಲ್ಲರೂ ಗ್ರೌಂಡ್ನಲ್ಲಿದ್ದು ಕೆಲಸ ಮಾಡಿ ಅಂತ ನಿತಿನ್ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ನ ವೈಫಲ್ಯಗಳನ್ನು, ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಎಡುತ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಜನತೆಯ ಮುಂದಿಡಿ. ಈ ವೇದಿಕೆಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ. ಸೋಷಿಯಲ್ ಮೀಡಿಯಾದ ವೇದಿಕೆಯನ್ನ ಮಾಧ್ಯಮಗಳ ಮೂಲಕ ಜನತೆಯ ಮುಂದೆ ಒಂದ್ ಕಡೆ ಕಾಂಗ್ರೆಸ್ನ ವೈಫಲ್ಯಗಳನ್ನ ಜನತೆಯ ಮುಂದೆ ಇಡುವಂತ ಪ್ರಯತ್ನ ಮಾಡಿ, ಒಟ್ಟಾಗಿ ಕೆಲಸ ಮಾಡಿ, ಸಮಸ್ಯೆ ಇದ್ರೆ ಗಮನಕ್ಕೆ ತನ್ನಿ ಅಂತ ನಿತಿನ್ ನಿರ್ದೇಶನವನ್ನ ನೀಡಿದ್ದಾರೆ. ಅನಗತ್ಯವಾದಂತಹ ಅಥವಾ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ನೀಡಬೇಡಿ ಅನ್ನುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ.
ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮುಖವಾಗಿ ಅದು ಸರ್ಕಾರದ ವಿರುದ್ಧ ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾವನ್ನ, ಸರ್ಕಾರದ ವೈಫಲ್ಯಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ಜನತೆಯ ಮುಂದಿಡುವಂಥ ಒಂದು ಪ್ರಯತ್ನ ಮಾಡಿ, ನಮ್ಮಲ್ಲೇ ಒಳ ಕಚ್ಚಾಟವನ್ನು ಕೈಬಿಡಿ, ಒಗ್ಗಟ್ಟಾಗಿ ಪಕ್ಷ ಸಂಘಟನೆಯನ್ನು ಮಾಡಿ ಅನ್ನುವಂಥ ಸೂಚನೆಯನ್ನು ನಿತಿನ್ ನಬೀನ್ ಕೊಟ್ಟಿದ್ದು, ಸಮಸ್ಯೆ ಇದ್ರೆ ಗಮನಕ್ಕೆ ತನ್ನಿ ಅಂತ ನಿತಿನ್ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಅನಗತ್ಯವಾದಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ನೀಡಬೇಡಿ ಅನ್ನುವಂಥ ಸೂಚನೆ ಕೂಡ ನೀಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ನೀಡಿರುವಂತಹ ಆದೇಶ ಇದು. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯ ಸಂದರ್ಭದಲ್ಲಿ ಕೂಡ ನೋಡಿ, ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿ ಈ ವೇದಿಕೆಯನ್ನು, ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳೇನಿದೆ ಅವುಗಳನ್ನು ಜನತೆಯ ಮುಂದಿಡಿ, ಸ್ಟೇಟ್ಮೆಂಟ್ಗಳಿಗೆ ಅಷ್ಟೇ ಸೀಮಿತ ಆಗಬೇಡಿ, ಗ್ರೌಂಡ್ಗೆ ಇಳಿದು ವರ್ಕನ್ನು ಮಾಡಿ. ಪಂಚರಾಜ್ಯಗಳ ಚುನಾವಣೆಯ ಮಾದರಿಯಲ್ಲೇ ಕರ್ನಾಟಕಕ್ಕೂ ಒತ್ತನ್ನು ಕೊಡ್ತಾ ಇರುವಂಥದ್ದು ಹೈಕಮಾಂಡ್. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಗ್ರೌಂಡ್ ವರ್ಕನ್ನು ಮಾಡಿದ್ದು ಫಲ ಕೊಡ್ತೋ ಅದೇ ರೀತಿ ಗ್ರೌಂಡ್ ವರ್ಕ್ ಮಾಡಿ. ಗ್ರೌಂಡ್ ವರ್ಕ್ ಮಾಡಿದರೆ ಮಾತ್ರ ನಾವು ಕರ್ನಾಟಕದಲ್ಲಿ ಮುಂಬರುವಂಥ ಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಎದುರಿಸೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮಲ್ಲೇ ಇರುವಂಥ ಒಳ ಕಚ್ಚಾಟವನ್ನು, ಆಂತರಿಕ ಅಸಮಾಧಾನವನ್ನು ಬದಿಗಿಟ್ಟು ಕೆಲಸ ಮಾಡಿ ಅಂತ ರಾಜ್ಯ ನಾಯಕರ 1-to-1 ಚರ್ಚೆಯ ಸಂದರ್ಭದಲ್ಲಿ ನಿತಿನ್ ಈ ವೇಳೆ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಯಾರೇ ಬರುವುದಿದ್ರು ಒಬ್ಬರೇ ಬಳಿ, ಆದರೆ ಒಬ್ಬರೇ ನನ್ನ ಬಳಿ ಬನ್ನಿ ಎಂದಿದ್ದಾರೆ. ಯಾರೇ ಬಂದರೂ ಒಬ್ಬರೇ ಬನ್ನಿ ಅಂತ, ಸಮಸ್ಯೆ ಏನಿದ್ರು ನನ್ನ ಬಳಿ ಮುಕ್ತವಾಗಿ ಹೇಳ್ಕೊಳ್ಳಿ, ಎಲ್ಲವನ್ನೂ ಸರಿಪಡಿಸಿ ಪಕ್ಷ ಸಂಘಟನೆಯನ್ನು ಮಾಡೋಣ ಅಂದಿದ್ದಾರೆ ರಾಷ್ಟ್ರಾಧ್ಯಕ್ಷರು. ನಾನು ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ ನಿತಿನ್ ನಬೀನ್. ಸಭೆಯಲ್ಲೇ ಮುಖಂಡರಿಗೆ ಈ ವಿಚಾರವನ್ನು ನಿತಿನ್ ನಬೀನ್ ತಿಳಿಸಿದ್ದಾರೆ. ನೀವೇನೇ ಹೇಳೋದಾದರೂ 1-to-1 ಬನ್ನಿ, ಒಬ್ಬರೇ ಬನ್ನಿ, ಮುಕ್ತವಾಗಿ ಮಾತಾಡೋಣ. ತಮ್ಮಲ್ಲಿರುವಂಥ ಏನೇ ಅಸಮಾಧಾನದ ಬೇಗುದಿ ಇರಬಹುದು ಅಥವಾ ಪಕ್ಷ ಸಂಘಟನೆ ಮಾಡುವಂಥ ಒಂದು ನಿಟ್ಟಲ್ಲಿ ನಿಮ್ಮ ಒಂದು ಕಾರ್ಯತಂತ್ರ ಏನಿದೆ ಅವುಗಳನ್ನು ನಮ್ಮ ಬಳಿ ಹಂಚಿಕೊಳ್ಳಿ ಅಂತ, ಎಲ್ಲವನ್ನು ಸರಿಪಡಿಸಿ ಪಕ್ಷ ಸಂಘಟನೆ ಮಾಡೋಣ ಅಂತ ಕಿವಿ ಮಾತು ಹೇಳಿದ್ದಾರೆ ನಿತಿನ್ ನಬೀನ್. ಪಂಚರಾಜ್ಯಗಳ ಮಾದರಿಯಲ್ಲೇ ಕರ್ನಾಟಕಕ್ಕೂ ಕೂಡ ಒತ್ತನ್ನು ನೀಡಲಾಗ್ತಾ ಇದೆ. ಕರ್ನಾಟಕ ದಕ್ಷಿಣ ಭಾರತದ ಬಿಜೆಪಿಯ ಹೆಬ್ಬಾಗಿಲು, ಅಂದರೆ ಕರ್ನಾಟಕ ಬಿಜೆಪಿಯ ಪಾಲಿಗೆ, ದಕ್ಷಿಣ ಭಾರತದ ಕರ್ನಾಟಕ ಬಿಜೆಪಿಯ ಪಾಲಿಗೆ ಹೆಬ್ಬಾಗಿಲು. ಹಾಗಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆ ಬಳಿಕ ರಾಘವೇಂದ್ರ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದಾರೆ. ನಬೀನ್ ಮಾತು ಕೇಳುವ ಅವಕಾಶ ಶಾಸಕರಿಗೆ ಸಿಕ್ಕಿದೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ, ಶಾಸಕರು, ಸಂಸದರು ಮತ್ತು ಪದಾಧಿಕಾರಿಗಳಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅಂದರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸಲಹೆ ಸೂಚನೆಗಳನ್ನು ಪಾಲಿಸುವಂಥ ಒಂದು ಅವಕಾಶ ಇದೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಪಕ್ಷವನ್ನು ಸಂಘಟಿಸುವತ್ತ ಗಮನ ಹರಿಸೋಣ ಅಂತ ಬಿ.ವೈ. ರಾಘವೇಂದ್ರ ಹೇಳಿದ್ದಾರೆ. ನಮ್ಮೆಲ್ಲರ ಒಂದು ಹೆಮ್ಮೆ ಇವತ್ತು ಒಬ್ಬ ಯುವ ಶಕ್ತಿ, ಪ್ರಪಂಚದ ಅತ್ಯಂತ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಜಿ ಅವರು ಮೊದಲನೇ ಬಾರಿಗೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರನ್ನ ತುಂಬಾ ಹತ್ತಿರದಿಂದ ಅವರ ಮಾತನ್ನ ಕೇಳುವಂತ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಸಿಕ್ಕಿತ್ತು. ಅತ್ಯುತ್ತಮ ಸಂಘಟನಾಕಾರರು ಅಂತ ಕೇಳಿದ್ವಿ. ಅವರ ಮಾತಿನ ಮುಖಾಂತರ ನಮ್ಗೆಲ್ಲರೂ ಕೂಡ ಹೆಚ್ಚು ಒಂದು ಶಕ್ತಿ ಬಂದಂಗೆ ಆಯ್ತು ಇವತ್ತು. ಮತ್ತೊಂದು ಗುರಿಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಒಂದು ಹೆಬ್ಬಾಗ್ಲು, ಇದು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ದಿಕ್ಕಿನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನಮಗೆಲ್ಲರೂ ಕೂಡ ಒಂದು ವಿಶ್ವಾಸ ಬಂದಿದೆ ಇವತ್ತು ಅವರ ಮಾತಿನ ಮುಖಾಂತರ. ಸೊ ಸಂಘಟನೆ ಕಟ್ಟಕ್ಕೆ ಉಳಿದಂತ ಸಮಯವನ್ನ ಒಬ್ಬ ಕಾರ್ಯಕರ್ತ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳುವಂತ ದಿಕ್ಕಿನಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ದಿಕ್ಕಲ್ಲಿ ಇವತ್ತು ಸಂಕಲ್ಪವನ್ನು ಮಾಡಿದೀವಿ ಅಂತ ನಾನು ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. 2 ತಿಂಗಳಿಂದ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಬರ್ತಿಲ್ಲ, ಕೇಂದ್ರ ಸರ್ಕಾರ ಕೊಡುವಂತಹ ಧಾನ್ಯವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸರ್, ಅವ್ರು ಕೊಟ್ಟಂತ 5 ಗ್ಯಾರಂಟಿನೂ ಕೂಡ ಸುಳ್ಳಿನ ಮುಖಾಂತರನೇ ಹೋಗ್ತಾ ಇದೆ. ಅದರಲ್ಲಿ ಅಕ್ಕಿನೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇವ್ರು ಕೊಡ್ತಿರೋಂತ 140 ರೂಪಾಯಿ ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಅದು ಕೂಡ ಹಣ 2-3 ತಿಂಗಳದ್ದು ಬಾಕಿ ಉಳಿಸ್ಕೊಂಡಿದ್ದಾರೆ.
ಉದಾಹರಣೆಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಕೊಡ್ತೀನಿ ಅಂತ ಅಂದ್ರು. ಒಂದ್ ಕಡೆ ಬಸ್ ಕೊಟ್ಟಂಗ್ ಮಾಡಿದ್ರು. ಆದ್ರೆ ಇವತ್ತು ಗ್ರಾಮೀಣ ಪ್ರದೇಶದ ಎಲ್ಲಾ ಸರ್ವಿಸ್ ಅನ್ನು ಕೂಡ ನಿಲ್ಲಿಸುವಂತ ಪ್ರಯತ್ನ ಆಗಿದೆ. ವಿಶೇಷವಾಗಿ ವಿದ್ಯಾರ್ಥಿನಿಯರು ಬೆಳಗ್ಗೆ ಶಾಲೆ ಹೋಗ್ಬೇಕಂದ್ರೆ ಸ್ಕೂಲ್ ಮಕ್ಕಳಿಗೆ ಬಸ್ ಸಿಗ್ತಾ ಇಲ್ಲ. ಇಂಥ ಒಂದು ದುಸ್ಥಿತಿ. ಉದಾಹರಣೆಗೆ ಪದವೀಧರರಿಗೆ ಅವ್ರಿಗೆ ಪ್ರತಿ ತಿಂಗಳು ಅವ್ರಿಗೆ ಗೌರವಧನ ಕೊಡ್ತೀವಿ ಅಂತ ಹೇಳಿದ್ರು. ಓನ್ಲಿ 20% ಅವ್ರು ಕೊಡ್ತಾ ಇರೋದು. ನಮ್ಮ ಇವತ್ತು ಕೇಂದ್ರ